ನ್ಯೂಸ್ 11ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಶಾಸಕಾಂಗ ಸಭೆಗೆ ಭಿನ್ನ ಶಾಸಕರು ಗೈರು, ಬಂದೇ ಇಲ್ಲ ಸಚಿವ ರಮೇಶ್ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ತಳಮಳ ಶುರು. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಆಪ್ತರೇ ಗೈರಾಗಿದ್ದಾರೆ. ಸಿದ್ದರಾಮಯ್ಯ ಆಪ್ತರೇ ಸಭೆಗೆ ಇದೀಗ ಆಬ್ಸೆಂಟ್ ಆಗೋ ಮುಖಾಂತರ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿದ್ದು ಆಪ್ತರಾಗಿದ್ರೂ ಕೂಡ ರಮೇಶ್ ಜಾರಕಿಹೊಳಿ ಸಿಎಲ್ಪಿ ಸಭೆಗೆ ಬಂದಿಲ್ಲ. ಬಹುತೇಕ ಸಿದ್ದರಾಮಯ್ಯ ಅವರ ಆಪ್ತರೇ ಇವತ್ತು ಸಭೆಗೆ ಆಬ್ಸೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಆಪ್ತರಲ್ಲಿ ಬಹುತೇಕರು ಇವತ್ತಿನ ಸಭೆಗೆ ಗೈರಾಗಿದ್ದಾರೆ. ಅದರಲ್ಲಿ ಯಾರ್ಯಾರು ಪ್ರಮುಖರು ಅಂತ ನೋಡ್ತಾ ಹೋಗೋದಾದ್ರೆ ರಾಮಲಿಂಗಾರೆಡ್ಡಿ ಅವರು, ರೋಷನ್ ಬೇಗ್, ಎಂಬಿ ಪಾಟೀಲ್, ಹಾಗೇನೆ ಡಾಕ್ಟರ್ ಸುಧಾಕರ್, ಬಿ ನಾಗೇಂದ್ರ ಅವರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಆದ್ರೆ ಇವ್ರು ಯಾರು ಕೂಡ ಇವತ್ತು ಸಭೆಗೆ, ಶಾಸಕಾಂಗ ಸಭೆಗೆ ಬಂದಿಲ್ಲ. ಬಹುತೇಕರು ಸಿದ್ದರಾಮಯ್ಯ ಅವರ ಆಪ್ತರೇ. ಅವರೇ ಇದೀಗ ಆಬ್ಸೆಂಟ್ ಆಗೋ ಮುಖಾಂತರ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿದ್ದು ಆಪ್ತರಾಗಿದ್ರೂ ಕೂಡ ಇವ್ರ್ಯಾರು ಕೂಡ ಇವತ್ತು ಸಭೆಗೆ ಬಂದಿಲ್ಲ, ಗೈರಾಗಿದ್ದಾರೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕದ ಬಹುತೇಕ ಶಾಸಕರು ಕೂಡ ಇವತ್ತಿನ ಸಭೆಗೆ ಗೈರಾಗಿದ್ದಾರೆ. ಅನಾರೋಗ್ಯದ ಕಾರಣವನ್ನ ಹೇಳಿದ್ದಾರೆ ಇಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ವಿರುದ್ಧ ಆಪ್ತರೇ ಹಾಗಾದ್ರೆ ಸಮರಕ್ಕಿಳಿದ್ರ? ಏನ್ ಸಂದೇಶವನ್ನ ಈ ಸಭೆಗೆ ಗೈರಾಗೋ ಮುಖಾಂತರವಾಗಿ ಈ ನಾಯಕರು, ಈ ಶಾಸಕರು ಕೊಟ್ಟಿದ್ದಾರೆ ಅನ್ನೋದು ಇದೀಗ ನಡೀತಾ ಇರುವಂತ ಚರ್ಚೆ. ಉತ್ತರ ಕರ್ನಾಟಕದ ಬಹುತೇಕ ಶಾಸಕರು ಗೈರಾಗಿದ್ದಾರೆ. ಇನ್ನೊಂದ್ ಕಡೆ ಅನಾರೋಗ್ಯದ ಕಾರಣ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. ಈಗ ಆಪ್ತರೇ ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಮರಕ್ಕಿಳಿದಿದ್ದಾರಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತೆ. ಆದ್ರೆ ಆ ಸಭೆಗೆ ಸಿದ್ದರಾಮಯ್ಯ ಅವರ ಆಪ್ತರೇ ಗೈರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಸಾಕಷ್ಟು ದಿನಗಳಿಂದ ಒಂದ್ ರೀತಿ ಭಿನ್ನಮತ ಇತ್ತು, ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಕರೆದಂತ ಸಭೆಗಾದ್ರೂ ಅಟ್ಲೀಸ್ಟ್ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಯಾವ ರೀತಿ ಜೋರಾಗಿದೆ, ಭಿನ್ನಮತ ಎಷ್ಟು ಜೋರಾಗಿ ನಡೀತಾ ಇದೆ ಅನ್ನೋದಕ್ಕೆ ಈ ಸಭೆಗೆ ಈಗ ಒಂದಷ್ಟು ಜನ ಶಾಸಕರು ಗೈರಾಗಿರೋದೇ ತಾಜಾ ಉದಾಹರಣೆಯಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು, ರೋಷನ್ ಬೇಗ್, ಎಂಬಿ ಪಾಟೀಲ್, ಡಾಕ್ಟರ್ ಸುಧಾಕರ್, ಬಿ ನಾಗೇಂದ್ರ ಗೈರಾಗಿದ್ದಾರೆ. ಇನ್ನೊಂದು ಕಡೆ ಸಿದ್ದು ಆಪ್ತ ಸಚಿವ ರಮೇಶ್ ಜಾರಕಿಹೊಳಿ ಅವರು ತನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಗೈರಾಗಿದ್ದಾರೆ. ಈ ಸಭೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಸಿದ್ದರಾಮಯ್ಯ ಅವರೊಂದು ಫಾರಿನ್ ರಿಟರ್ನ್ ಆದ್ಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಎಲ್ಲ ಶಾಸಕರ ಹತ್ರ ಮಾತಾಡ್ತಾರೆ, ಈ ಬಂಡಾಯ ಶಮನ ಆಗುತ್ತೆ ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ರು. ಬಟ್ ಇವಾಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರೆದಂತ ಶಾಸಕಾಂಗ ಸಭೆಗೆ ಒಂದಷ್ಟು ಜನ ಶಾಸಕರು ಗೈರಾಗಿದ್ದಾರೆ. ಹಾಗಾದ್ರೆ ಏನ್ ಸಂದೇಶ ರವಾನೆ ಮಾಡಿದ್ದಾರೆ ಇವರೆಲ್ಲ? ಶರ್ಮಿತಾ, ಪ್ರಮುಖವಾಗಿ ಬೆಳಗಾವಿ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಈ ಒಂದು ಸಭೆಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಹಾಜರಾಗ್ತಾರೆ ಅಂತಕ್ಕಂಥ ಒಂದು ಭರವಸೆ ಕೂಡ ಒಂದು ಸಿಎಲ್ಪಿ ಮುಖಂಡ ಸಿದ್ದರಾಮಯ್ಯ ಅವರಲ್ಲಿತ್ತು. ಹೀಗಾಗಿನೇ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ವೈಯಕ್ತಿಕವಾಗಿ ಎಲ್ಲ ಒಂದು ಶಾಸಕರಿಗೆ ಕೂಡ ಒಂದು ಪತ್ರವನ್ನು ಬರೆಯೋದ್ರ ಮೂಲಕ ಎಲ್ಲ ಶಾಸಕರು ಕಡ್ಡಾಯವಾಗಿ ಸಭೆಗೆ ಹಾಜರಾಗಲೇಬೇಕು ಅಂತಕ್ಕಂಥ ಒಂದು ಸೂಚನೆ ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ರು. ಆದರೂ ಕೂಡ ಇವತ್ತಿನ ಒಂದು ಸಭೆಗೆ ಪರಿಷತ್ ಸದಸ್ಯರು ಸೇರಿದಂತೆ, ಶಾಸಕರು ಸೇರಿದಂತೆ 119 ಜನ ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ಳಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕೇವಲ 60 ಜನ ಮಾತ್ರ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದ ಒಂದು ಶಾಸಕರೇ ಈ ಒಂದು ಸಭೆಯಿಂದ ದೂರ ಉಳಿದಿದ್ದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ದೊಡ್ಡ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ರೋಷನ್ ಬೇಗ್ ಮತ್ತು ಬೆಳಗಾವಿ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ, ಸುಧಾಕರ್, ನಾಗೇಂದ್ರ, ಭೀಮಾನಾಯ್ಕ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜನ ಶಾಸಕರು ಕೂಡ ಇವತ್ತಿನ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರದಲ್ಲಿ ಕೇವಲ ಜೆಡಿಎಸ್ ಮುಖಂಡರ ಮಾತುಗಳಿಗೆ ಮಾತ್ರ ಮನ್ನಣೆಯನ್ನು ಕೊಡಲಾಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಮಾತನ್ನ ಇಟ್ಟುಕೊಂಡು ಶಾಸಕರು ಕೂಡ ಒಂದು ನಾಯಕರನ್ನ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ನಾವೇನು ಶಾಸಕರೇ ಅಲ್ವಾ, ನಮ್ಮನ್ನು ಯಾಕೆ ಪರಿಗಣಿಸ್ತಾ ಇಲ್ಲ, ನಮ್ಮ ಒಂದು ಕ್ಷೇತ್ರಗಳಿಗೆ ಯಾಕೆ ಮುಖ್ಯಮಂತ್ರಿಗಳು ಸೂಕ್ತವಾಗಿರ್ತಕ್ಕಂಥ ಅನುದಾನವನ್ನು ಕೊಡ್ತಾ ಇಲ್ಲ, ಯಾಕೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾ ಇಲ್ಲ, ಯಾಕೆ ನೀವು ನಿಗಮ ಮಂಡಳಿ ನೇಮಕವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು
ಕಠಿಣವಾಗಿರ್ತಕ್ಕಂಥ ಮಾತುಗಳಿಂದನೇ ಒಂದು ಶಾಸಕರು ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಕೂಡ ಸಚಿವ ಸಂಪುಟ ವಿಸ್ತರಣೆ ಭರವಸೆಯನ್ನ ಸಿದ್ದರಾಮಯ್ಯನವರು ಸಭೆಯಲ್ಲಿ ನೀಡಿದ್ದಾರೆ. ಅಂದ್ರೆ 27ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಂಸದೀಯ ಕಾರ್ಯದರ್ಶಿಗಳ ನೇಮಕ ಆಗಿರಬಹುದು, ನಿಗಮ ಮಂಡಳಿಯ ನೇಮಕ ಆಗಿರಬಹುದು, ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅನುದಾನದ ಬಗ್ಗೆ ಕೂಡ ಒಂದು ಭರವಸೆಯನ್ನು ಕೊಟ್ಟಿರತಕ್ಕಂಥ ಸಿದ್ದರಾಮಯ್ಯವರು ಮುಂಬರ್ತಕ್ಕಂಥ ಸಮನ್ವಯ ಸಮಿತಿ ಸಭೆಯಲ್ಲಿ ನಾವು ಈ ಬಗ್ಗೆ ಚರ್ಚೆ ಮಾಡಿ ಕೂಲಂಕಷವಾಗಿರ್ತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರೇ ಇವತ್ತಿನ ಒಂದು ಸಭೆಗೆ ಗೈರಾಗೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಮತ್ತೊಮ್ಮೆ ರವಾನೆ ಮಾಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.